ಹಾಯ್ ಇದು ಕಂಟಿನ್ಯೂ ಬ್ಲಾಗ್ ಆಗಿದೆ. ಸೊ ಲಾಸ್ಟ್ ವೀಡಿಯೋದಲ್ಲಿ ನಾನು ವಾಷಿಂಗ್ ಮಷಿನ್ ನಮ್ಮ ಮನೆ ತೊಗೊಬಂದ್ವಿ ಅಂತ ಹೇಳಿದ್ನಲ್ಲ, ಅದೇ ಬ್ಲಾಗು ಕಂಟಿನ್ಯೂ. ಸೊ ಇದು ಆ್ಯಕ್ಚುಲಿ ಇದು ನಾನು ಫಸ್ಟ್ ವೀಡಿಯೋ ಹಾಕಬೇಕಿತ್ತು, ಅದಾದಮೇಲೆ ನಾನು ವಾಷಿಂಗ್ ಮಷಿನ್ ರಿವ್ಯೂ ಹಾಕಬೇಕಿತ್ತು. ಬಟ್ ಬಿಫೋರ್ ಅದೇ ಅಪ್ಲೋಡ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಕ್ಷಮೆ ಇರಲಿ. ಸೊ ಈಗ ನಾವು ವಾಷಿಂಗ್ ಮಷಿನ್ ತೊಗೊಬಂದಿದ್ದೀವಿ, ತೊಗೊಂಡು ಬಂದು ಇಲ್ಲಿ ಇಟ್ಕೊಂಡಿದ್ದೀವಿ. ಇದು ಬಂದು ಕಂಪನಿ ಯಾವುದು, ಎಲ್ಲಿ ತೊಗೊಂಡ್ವಿ ಅಂದ್ಬಿಟ್ಟು ಪ್ರತಿಯೊಂದು ನಾನು ಲಾಸ್ಟ್ ಬ್ಲಾಗಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಹಾಗೆಯೇ ಆ ಒಂದು ಸ್ಟೋರಲ್ಲಿ ಒಳ್ಳೆ ಡಿಸ್ಕೌಂಟಲ್ಲೂ ಕೂಡ ಪ್ರೈಸಲ್ಲಿ ಸಿಗ್ತಾ ಇದೆ ನಮಗೆ. ಸೊ ಬೇಕಿದ್ರೆ ಹೋಗ್ಬಿಟ್ಟು ಲಾಸ್ಟ್ ಬ್ಲಾಗಲ್ಲಿ ಚೆಕ್ ಮಾಡಿ. ಸೊ ಈಗ ನಾವು ವಾಷಿಂಗ್ ಮಷಿನ್ ತೊಗೊಬಂದ್ವಿ. ತಂದ ಮೇಲೆ ಈ ಸಾಯಂಕಾಲನೇ ಡೆಲಿವರಿ ಆಯಿತು ಅವತ್ತಿನ ದಿನಾನೇ. ಸೊ ಡೆಲಿವರಿ ಆದಮೇಲೆ ನನ್ನ ಮಗಳಿಗಂತೂ ತುಂಬ ಖುಷಿ, ಏನು ಬಂದಿದೆ ಇದರೊಳಗಡೆ, ಏನಿರ್ಬೋದು, ಹೇಗಿದೆ ಅನ್ನೋ ಥರ. ಹಾಗೆಯೇ ಈ ಒಂದು ವಾಷಿಂಗ್ ಮಷಿನನ್ನು ಎಲ್ಲಿ ಫಿಕ್ಸ್ ಮಾಡೋಣ ಅಂದ್ಬಿಟ್ಟು ನಾವು ಯೋಚನೆ ಮಾಡ್ತೀವಿ. ಯಾಕಂದರೆ ನಾವಿರೋ ಮನೇಲಿ ಏನು ಮಾಡಿದ್ದಾರೆ ಅಂದ್ಬಿಟ್ಟು ಕಿಚನ್ ತುಂಬ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಹಾಗೆ ಬಾತ್ರೂಮ್ ಪಕ್ಕ ಅಂತೂ ಜಾಗನೇ ಬಿಟ್ಟಿಲ್ಲ ವಾಷಿಂಗ್ ಮಷಿನ್ ಇಡೋದಕ್ಕೆ. ಕೆಲವೊಂದು ಬಾಡಿಗೆ ಮನೆಗಳು ಈ ಥರ ಅಲ್ವಾ, ತುಂಬ ಚೆನ್ನಾಗಿ ಒಂದೊಂದು ಹತ್ರ ಮಾಡಿಕೊಟ್ಟಿರ್ತಾರೆ, ಕೆಲವೊಂದರಲ್ಲಂತೂ ಆಪ್ಷನ್ನೇ ಕೊಟ್ಟಿರಲ್ಲ. ಸೊ ಸದ್ಯಕ್ಕೆ ಸರಿ ಅಂದ್ಬಿಟ್ಟು ಹಾಲಲ್ಲೇ ಇಟ್ಟಿದ್ದೀವಿ, ನೋಡೋಣ ನೆಕ್ಸ್ಟ್ ಅಂದ್ಬಿಟ್ಟು. ಸೊ ಇನ್ಸ್ಟಾಲೇಷನಿಗೆ ಬರ್ತಾರೆ, ಸೊ ಆ ಟೈಮಲ್ಲಿ ನೋಡೋಣ ಅಂದ್ಬಿಟ್ಟು. ಸೊ ಇನ್ಸ್ಟಾಲೇಷನ್ ಬಂದಿದ್ರು ಒಂದಿನ, ಅವರು ಬಂದುಬಿಟ್ಟು ನಲ್ಲಿ ಎಲ್ಲ ನೋಡಿಬಿಟ್ಟು ಈ ಥರ ಇದ್ರೆ ಆಗೋದಿಲ್ಲ, ಆಮೇಲೆ ಸ್ವಿಚ್ ಈ ಥರ ಇದ್ರೆ ಆಗೋದಿಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ನಾವು ಖರ್ಚು ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಟ್ಯಾಪನ್ನು ಸಪ್ರೇಟಾಗಿ ಹಾಕಿಸ್ಕೊಂಡ್ವಿ. ಹಾಗೆಯೇ 5mm ಅದನ್ನು ಕೂಡ ಹಾಕಿಸ್ಕೊಂಡ್ವಿ. ನಿಯರ್ಲಿ ಒಂದು 500 to 1000 ಆಯಿತು ಖರ್ಚು. ಅದಾದಮೇಲೆ ಇನ್ಸ್ಟಾಲೇಷನ್ ಅವ್ರು ಬಂದುಬಿಟ್ಟು ಚೆಕ್ ಮಾಡಿ ಓಕೆ ಫೈನ್, ಇವಾಗ ನಾವು ಮಾಡ್ಬೋದು ಅಂದ್ಬಿಟ್ಟು. ಸೊ ಇನ್ಸ್ಟಾಲೇಷನ್ ಮಾಡೋದಕ್ಕೆ ಈಗ ಅದರಲ್ಲಿ ಹಿಂದಿರೋ ಕ್ಲ್ಯಾಂಪ್ ಎಲ್ಲ ತೆಗೆದ್ಬಿಟ್ಟು ಸೊ ತೆಗಿತಾ ಇದ್ದಾರೆ. ಸೊ ಇವರು ತುಂಬ ಚೆನ್ನಾಗಿ ನೀಟಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ, ಯಾವ ಥರ ಏನೇನು ಫೀಚರ್ಸು ಏನು ಅಂದ್ಬಿಟ್ಟು. ಸೊ ನಾನು ನಿಮಗೆ ಅದ್ರ ವೀಡಿಯೋ ಕೂಡ ಕ್ಲಿಪ್ಪನ್ನು ಇದರಲ್ಲಿ ಆ್ಯಡ್ ಮಾಡಿದ್ರಿ, ಖಂಡಿತವಾಗ್ಲೂ ನೋಡಿ. ಹಾಗೆ ನೀವು ಯಾಕೆ ತೆಗಿತಿದ್ದಾರೆ ಅಂದರೆ, ಸೊ ನಾವು ನೆಕ್ಸ್ಟ್ ಇನ್ನೊಂದು ಮನೆಗೆ ಶಿಫ್ಟ್ ಆಗ್ತೀವಲ್ಲ, ಸೊ ಶಿಫ್ಟ್ ಮಾಡೋ ಟೈಮಲ್ಲಿ ಇದನ್ನು ನಾವು ಫಿಟ್ ಮಾಡ್ಕೊಂಡ್ಬಿಟ್ಟು ಈ ಒಂದು ವಾಷಿಂಗ್ ಮಷಿನನ್ನು ಎತ್ಕೊಂಡು ಹೋಗಬೇಕು. ಸೊ ಈಗ ಸದ್ಯಕ್ಕೆ ಇದನ್ನು ತೆಗೆದುಬಿಟ್ಟು ಇದಕ್ಕೆ ಬೇರೆ ಒಂದು ಎಕ್ಸ್ಟ್ರಾ ಇರ್ತಾವಲ್ಲ ಅದನ್ನು ಫಿಟ್ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ಸೇಫ್ಟಿ ಮೆಜರ್ಮೆಂಟ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿದೆ. ಸೊ ಇದನ್ನು ಅವ್ರು ಯಾಕೆ ಹೇಳ್ತಾರೆ ಅಂದ್ಬಿಟ್ಟು, ಸೊ ನಾವು ನೆಕ್ಸ್ಟ್ ಇನ್ನೊಂದು ಮನೆಗೆ ಹೋಗ್ತೀವಲ್ಲ, ಸೊ ಬಾಡಿಗೆ ಮನೆಗಾಗಲಿ ಅಟ್ಲೀಸ್ಟ್ ಇನ್ನೊಂದು ನೆಕ್ಸ್ಟ್ ಮನೆಗೆ ಹೋದಾಗ ಸೊ ಇದನ್ನು ನಾವು ಲಗೇಜನ್ನು ಪ್ಯಾಕಿಂಗ್ ತೊಗೊಂಡು ಹೋಗೋ ಟೈಮಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗದೇ ಇರಲಿ, ಅದಿದ್ದರೆ ಸೇಫ್ಟಿಯಾಗಿ ಚೆನ್ನಾಗಿರುತ್ತೆ, ಒಳಗಡೆ ವೈರಿಂದ ಏನೋ ಪ್ರಾಬ್ಲಮ್ ಆಗದೇ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅವರು ಅದನ್ನು ಎಂಡ್ ಆಫ್ ದ ಟೈಮ್ ನೀವು ಯಾವಾಗ ಮನೆ ಖಾಲಿ ಮಾಡ್ತಾರೆ ಅವಾಗ ಅದು ಆ ಒಂದು ಕ್ಲ್ಯಾಂಪನ್ನು ಫಿಕ್ಸ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಸೊ ಈಗ ಬನ್ನಿ ಇಲ್ಲಿ ಇವರು ಎಕ್ಸ್ಪ್ಲನೇಷನ್ ಮಾಡ್ತಾರೆ, ನೋಡೋಣ ಹೇಳ್ತಾರೆ ಏನೇನು ಹೇಳ್ತಾರೆ ಅಂದ್ಬಿಟ್ಟು. ಫುಲ್ ನೋಡಿದಾಗ ಒಂದು ಕ್ಯಾಪ್ ಲಿಕ್ವಿಡ್ ಹಾಕಿ ಈ ಸೈಡು, ಸ್ವಲ್ಪ ಬಟ್ಟೆ ಕಮ್ಮಿ ಇರೋ ಅರ್ಧ ಕ್ಯಾಪ್ ಹಾಕಿ. ಇದು ನಿಮಗೆ ಫ್ಯಾಬ್ರಿಕ್ ಶಾರ್ಪ್ನರು, ಕಂಫರ್ಟು, ವ್ಯಾನಿಶು, ಡೆಟಾಲು. ಇದು ನಿಮಗೆ ಬಂದ್ಬಿಟ್ಟು ಡ್ರಮ್ ಕ್ಲೀನ್ ಮಾಡಬೇಕಾಗುತ್ತೆ. ಅವರಿಗೆ ಮುಂದ್ಕೊಂಡು ಈ ಲಿಕ್ವಿಡ್ ಇಲ್ಲಿ ಹಾಕಿ, ಇಲ್ಲಿ ಫೋಗ್ರಾಮ್ ಇದೆ ಡ್ರಮ್ ಡೀಸ್ಕಿಲ್ ಅಂತ. ಈ ಫೋಗ್ರಾಮ್ ಸೆಟ್ ಮಾಡಿ ಸ್ಟಾರ್ಟ್ ಕೊಟ್ಟರೆ 1 hour 10 minutes ಅದ್ರಲ್ಲಿ ಏನೇ ಗಲೀಜು, ಸ್ಮೆಲ್ಲು, ಹಾರ್ಡ್ ವಾಟರ್ ಅದೆಲ್ಲ ರಿಮೂವ್ ಮಾಡಿ. ಎವ್ರಿ ಮಂತ್ಲಿ ಗಂಟೆ ಮಾಡಬೇಕು. ಜಾಸ್ತಿ ಹಾರ್ಡ್ ವಾಟ್ರು, ಅದಕ್ಕೋಸ್ಕರ ಎವ್ರಿ ಮಂತ್ ಗಂಟೆ ಮಾಡಬೇಕು. ಎವ್ರಿ ವಾಶ್ ಆದಮೇಲೆ ಈ ರಬ್ಬರನ್ನು ನೀವು ಒಣಗಿರೋ ಬಟ್ಟೆ ತೊಗೊಂಡು ಒರೆಸ್ಕೋಬೇಕಾಗುತ್ತೆ. ಪರ್ಸ್ಕೊಂಡು 10 ನಿಮಿಷ ಡೋರ್ ಓಪನ್ ಬಿಡಬೇಕು. ಡ್ರೈ ಆಗುತ್ತೆ ರಬ್ಬರು, ನಿಮಗೆ ಫಂಗಸ್ ಬರೋಲ್ಲ, ಬ್ಲ್ಯಾಕ್ ಆಗಲ್ಲ. ಪರ್ಸ್ಕೊಳ್ಳೋದು ನೀರು ಇಟ್ಕೊಂಡು ಪಾಚಿ ಕಟ್ಟುತ್ತೆ. ಓಕೆ, ರಬ್ಬರಲ್ಲಿ ಇದು ಪ್ರೋಗ್ರಾಮ್ ನಾವು ಎಲ್ಲ ಡೀಫಾಲ್ಟ್ ಇರುತ್ತೆ. ಫಸ್ಟ್ ಪ್ರೋಗ್ರಾಮ್ ಬಂದ್ಬಿಟ್ಟು ಬರೀ ಕಾಟನ್ಸ್ ಬಟ್ಟೆಗಳು ಫಸ್ಟ್. ಓಕೆ, ಟೈಮಿಂಗ್ಸ್ ಇಲ್ಲೇ ಇರುತ್ತೆ, ನೀವು ಸ್ಟಾರ್ಟ್ ಕೊಟ್ಟರೆ ಸಾಕು. ಅದು ವಾಶು, ರಿನ್ಸು, ಡ್ರೈ 3 ಮಾಡುತ್ತೆ. ಇದು ನಿಮಗೆ ಕಾಟನ್ಸ್ ಬೆಡ್ಶೀಟು, ಶರ್ಟ್ಸು. ಇದು ನಿಮಗೆ ಸಿಂಥೆಟಿಕ್ ಮೆಟೀರಿಯಲ್, ಚೂಡಿದಾರ, ಪ್ಯಾಂಟ್ಸು ಆ ಥರ ಎಲ್ಲ ಹಾಕಿ ಡೈಲಿ ಫ್ಯಾಮಿಲಿ ಮೇಲೆ ಯೂಸ್ ಮಾಡೋದು ಓನ್ಲಿ ಮಿಕ್ಸ್ ಒಂದೇ. ಶರ್ಟು, ಪ್ಯಾಂಟು, ಸ್ಯಾರಿ, ಚೂಡಿ ಎಲ್ಲ ಹಾಕಿ ಇದು ಸ್ಟಾರ್ಟ್ ಕೊಟ್ಟರೆ 45 ನಿಮಿಷಕ್ಕೆ ಅದೇ ವಾಶ್ ಮಾಡುತ್ತೆ, ಅದೇ ರಿನ್ಸ್ ಮಾಡುತ್ತೆ, ಅದೇ ಡ್ರೈ ಮಾಡುತ್ತೆ. 3 ಒಂದೇ ಫೋಗ್ರೆ ಒಂದೇ ಟೈಮಿಂಗ್ಸಲ್ಲಿ ಕಂಪ್ಲೀಟ್ ಮಾಡುತ್ತೆ. ಇದು ನಿಮಗೆ ಸಿಲ್ಕ್ ಮೆಟೀರಿಯಲ್, ಸ್ಯಾರಿ, ಡಿಲಿಕೇಟ್ಸ್. ಇದು ಉಲ್ಲನ್ ಬಟ್ಟೆ, ಖರ್ಚಿಪು, ಟವಲು, ಸ್ವೆಟರ್ ಇದ್ದರೆ ಇದಕ್ಕೆ ಹಾಕೋಬೇಕಾಗುತ್ತೆ. ಆನ್ಲಿ 2 kg ಕೆಪಾಸಿಟಿ ಇರುತ್ತೆ. ಡ್ರಮ್ ಕ್ಲೀನ್ ಮಾಡೋದು ಎವ್ರಿ ಮಂತು ಪೌಡ್ರ್ ಹಾಕಿ ಪ್ರೋಗ್ರಾಮ್ ಸೆಟ್ ಮಾಡಿ ಸ್ಟಾರ್ಟ್ ಕೊಡಬೇಕಾಗುತ್ತೆ. ಇದು ಬರೀ ಡ್ರೈ ಆಪ್ಷನ್. ನೀವು ಹ್ಯಾಂಡಲ್ ವಾಶ್ ಮಾಡಿ ಬಟ್ಟೆಗಳು, ಮಳೆಯಲ್ಲಿ ನೆಂದಿರೋ ಬಟ್ಟೆಗಳಿಗೆ ಬರೀ ಡ್ರೈ ಬೇಕಂದ್ರೆ ಡ್ರೈ 10 ನಿಮಿಷ ಡ್ರೈ ಆಗುತ್ತೆ. ಇದು ಬರೀ ರಿನ್ಸ್, ಬರೀ ಜಾಸ್ತಿ ಇದು. ಇದು ಅಷ್ಟೇ, ಮಳೆಯಲ್ಲಿ ನೆಂದಿರೋ ಬಟ್ಟೆಗಳು, ಹ್ಯಾಂಡಲ್ ವಾಶ್ ಮಾಡಿ ಬಟ್ಟೆಗಳು ಬರೀ ರಿನ್ಸ್ ಬೇಕಾದ್ರೆ ರಿನ್ಸ್ ಮಾಡ್ಕೊಳ್ಳೋದು. ಇದು ಬರೀ ಶರ್ಟ್ಸ್ಗಳು. ಇದು ಸ್ಪೋರ್ಟ್ಸ್ ಬಟ್ಟೆಗಳು. ಇದು ಓನ್ಲಿ ಜೀನ್ಸ್ ಪ್ಯಾಂಟು. ಇದು ನಿಮಗೆ ಆಂಟಿ ಬ್ಯಾಕ್ಟೀರಿಯಲ್ ಸ್ಟೀಮ್ ಆಪ್ಷನ್ ಆಗುತ್ತೆ. ಈಗ ಹಾಸ್ಪಿಟಲ್ ಪರ್ಪಸ್ ಸ್ಕಿನ್ ಬಟ್ಟೆ, ಅಲರ್ಜಿ ಬಟ್ಟೆ, ಬೆಡ್ ಪರ್ಸ್ ಇದ್ದರೆ ಇದು ಹಾಕೋಬೇಕಾಗುತ್ತೆ. ಈಗ ಎಕ್ಸ್ಟ್ರಾ ಸ್ಟೀಮ್ ತೊಗೊಂಡು ವಾಶ್ ಮಾಡುತ್ತೆ. ಇದು ಬಂದ್ಬಿಟ್ಟು ಕ್ವಿಕ್ ವಾಶು, ಜಾಸ್ತಿ ಗಲೀಜಿಲ್ಲ. ಅವರಿಲ್ಲಿ ವಿಡಿಯೋ ನಾನು ಮಾಡ್ಕೊಳ್ಳೋವಾಗ ಅದು ವಿಡಿಯೋ ಸ್ವಲ್ಪ ಮಿಸ್ ಆಗಿಬಿಟ್ಟಿದೆ. ಸೊ ಅದು ಆಲ್ಮೋಸ್ಟ್ ಫುಲ್ ಕಂಪ್ಲೀಟ್ ಮಾಡಿದ್ದಾರೆ. ಈಗ ನಾನು ಇನ್ನು ರಿಮೈನಿಂಗ್ ಹೇಳ್ತೀನಿ ನೋಡಿ. ಸೊ ಇಲ್ಲಿ ಬಂದುಬಿಟ್ಟು ಇಲ್ಲಿ ಇದು ನೀರು ಸಪ್ಲೈ ಆಗುತ್ತೆ ಅಂತ ಹೇಳ್ಬಿಟ್ರೆ, ಅಂದರೆ ಒಳಗಡೆ ಏನಾದರೂ ಸ್ವಲ್ಪ ನೀರಿದ್ದರೆ ಅದು 1 ಲೋಟದಷ್ಟು ನೀರಿರುತ್ತೆ, ಅದನ್ನು ನಾವು ತೆಗಿಬೇಕು. ಹಾಗೆಯೇ ಇಲ್ಲಿ ಕಾಯಿನ್ಸು, ಹಾಗೆಯೇ ಥ್ರೆಡ್ಡು, ಬಟ್ಟೆದೇನಾದರೂ ಥ್ರೆಡ್ಡು ಗಲೀಜು ಇದ್ದರೆ ಇಲ್ಲಿ ಬಂದು ಸಿಗಾಕೊಳ್ಳುತ್ತೆ. ಸೊ ಅದನ್ನು ಓಪನ್ ಮಾಡಿಬಿಟ್ಟು ನಾವಿಲ್ಲಿ ಚೆಕ್ ಮಾಡಿಕೊಂಡು ಡ್ರಮ್ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಹಾಗೆಯೇ ಇದನ್ನು ಎವ್ರಿ ಮಂತ್ಲಿ ಒನ್ಸು ಅಥವಾ 15 days ಒನ್ಸು ನಾವು
ಇದನ್ನು ಚೆಕ್ ಮಾಡ್ಕೊಳ್ತಾ ಇರಬೇಕು. ಆವಾಗ ಡ್ರಮ್ಮು ತುಂಬ ಕ್ಲೀನಾಗಿರುತ್ತೆ ಅಂತಲೇ ಹೇಳ್ತಾರೆ. ಸೊ ಹಾಗೆಯೇ ಈ ಒಂದು ಕೆಳಗಡೆ ಒಂದು ಅದ್ರದ್ದು ಕ್ಲೋಸಿಂಗ್ ಇದೆಯಲ್ಲ ತುಂಬ ಟಫ್ ಅಂದರೆ ರಫ್ ಇರೋದಿಲ್ಲ, ಸ್ಮೂತಾಗಿರುತ್ತೆ. ನಾವು ಸ್ಮೂತಾಗಿ ಯೂಸ್ ಮಾಡಬೇಕು, ಅದನ್ನು ರಫ್ ಆ್ಯಂಡ್ ಟಫ್ ಯೂಸ್ ಮಾಡೋಂಗಿಲ್ಲ. ಸೊ ನೋಡಿ ಈ ಥರ ತೋರಿಸ್ತಾ ಇದೆ. ಸೊ ಇದನ್ನು ನಾನೀಗ ಪ್ರತಿಯೊಂದನ್ನು ಒಂದಿಂದ ಒಂದು ತೋರಿಸ್ತಾ ಇದ್ದೀನಿ. ಅವರು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದರು, ಕೆಲವೊಂದು ಕ್ಲಿಪ್ಪು ಜಸ್ಟ್ ಮಿಸ್ ಆಯ್ತು ಅಷ್ಟೇ. ಸೊ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಹಾಗೆಯೇ ನಾನು ಇವತ್ತು ತಂದಿರೋ ಕಾರಣ ಸಾಯಂಕಾಲ ಹಾಗೆಯೇ ಪೂಜೆ ಮಾಡಬೇಕಿತ್ತು ಅಂತ ಅನ್ನಿಸ್ತು. ಸೊ ಹಾಗಾಗಿ ಇವತ್ತು ಫಸ್ಟ್ ಟೈಮ್ ಏನೇ ಮನೆಗೆ ಐಟಮ್ ತೊಗೊಬಂದ್ರೂ ಫಸ್ಟ್ ಟೈಮ್ ತಂದಿರೋ ಒಂದು ಮೊಬೈಲ್ ತರಲಿ, ಒಂದು ಫ್ರಿಜ್ಜು, ವಾಷಿಂಗ್ ಮಿಷಿನ್, ಇವತ್ತಿನವರೆಗೂ ನಾವೇನು ಐಟಮ್ ತಂದಿದ್ದೇವೋ ಪ್ರತಿಯೊಂದನ್ನು ಕೂಡ ನಾನು ಫಸ್ಟ್ ಟೈಮ್ ಬಂದಾಗ ಪೂಜೆ ಮಾಡಿಬಿಟ್ಟು ದೇವರ ಒಂದು ಆಶೀರ್ವಾದದಿಂದ ಎಲ್ಲನೂ ಒಳ್ಳೆಯದಾಗಲಿ, ನೆಕ್ಸ್ಟು ಈ ಒಂದು ವಾಷಿಂಗ್ ಮಿಷಿನು ಚೆನ್ನಾಗಿ ರನ್ ಆಗಲಿ, ಲೈಫಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರದೇ ಇರಲಿ ಅಂತ ಒಂದು ಬೇಡಿಕೊಂಡು ನಾನು ಈ ಒಂದು ವಾಷಿಂಗ್ ಮಿಷಿನ್ಗೆ ಇವತ್ತು ಪೂಜೆ ಮಾಡಿದ್ದೀನಿ. ಸೊ ನೀವು ಕೂಡ ಇದೇ ಥರ ಮಾಡ್ತೀರಾ ಅಥವಾ ಇಲ್ವಾ ಅನ್ನೋದನ್ನು ಕಾಮೆಂಟ್ ತಿಳಿಸಿ. ಸೊ ನನಗದು ಮೊದಲಿಂದನೂ ಅಭ್ಯಾಸ. ಮನೆಗೆ ಏನೋ ಅಂತಂದರೆ ದೇವರ ಆಶೀರ್ವಾದದಿಂದನೇ ಫಸ್ಟ್ ನಾವು ತೊಗೊಳ್ಳೋದಲ್ವಾ. ಸೊ ಹಾಗಾಗಿ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ನೋಡಿದ್ದಕ್ಕೆ ಪ್ರತಿಯೊಬ್ಬರು ಧನ್ಯವಾದ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.